ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 2027ರಲ್ಲಿ ದಾವಣಗೆರೆ DCC ಬ್ಯಾಂಕ್ನಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಹುದ್ದೆಗೆ ನಡೆದ ಎಕ್ಸಾಮ್ಸ್ನಲ್ಲಿ ಸಹಕಾರ ವಿಷಯಗಳ ಬಗ್ಗೆ ಯಾವ್ಯಾವ ಪ್ರಶ್ನೆ ಬಂದಿತ್ತು, ಅದರ ಉತ್ತರಗಳೇನು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್. ಇನ್ನು ಸಹಕಾರ ವಿಷಯದ ಬಗ್ಗೆ ಮೊದಲನೇ ಪ್ರಶ್ನೆ ಕೇಳಿದರೆ, ಬಂಡವಾಳಶಾಹಿ ಎಂದರೇನು? ಅದರಲ್ಲಿ ಆಪ್ಷನ್ಸ್ ಬಂದು ಆಪ್ಷನ್ ಎ ಮಾರುಕಟ್ಟೆಯ ಬಳಕೆ, ಆಪ್ಷನ್ ಬಿ ಸರ್ಕಾರಿ ಒಡೆತನದ ಆಸ್ತಿ, ಆಪ್ಷನ್ ಸಿ ಖಾಸಗಿ ಒಡೆತನದ ಆಸ್ತಿ, ಆಪ್ಷನ್ ಡಿ ಗೃಹ ಮತ್ತು ಕಾರುಗಳ ಖಾಸಗಿ ಒಡೆತನ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಖಾಸಗಿ ಒಡೆತನದ ಆಸ್ತಿ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುವು ಆರ್ಥಿಕ ಸ್ವತ್ತುಗಳು? ಅದರಲ್ಲಿ ಆಪ್ಷನ್ಸ್ ಬಂದು ಆಪ್ಷನ್ ಎ ಯಂತ್ರಗಳು, ಆಪ್ಷನ್ ಬಿ ಬಾಂಡ್ಗಳು, ಆಪ್ಷನ್ ಸಿ ಸ್ಟಾಕ್ಗಳು, ಆಪ್ಷನ್ ಡಿ ಬಿ ಮತ್ತು ಸಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಬಿ ಮತ್ತು ಸಿ, ಅಂದ್ರೆ ಬಾಂಡ್ಗಳು ಮತ್ತು ಸ್ಟಾಕ್ಗಳು ಆರ್ಥಿಕ ಸ್ವತ್ತುಗಳು. ಇನ್ನು ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಥಮ ಸಮಗ್ರ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? ಅದರಲ್ಲಿ ಅವರು ಕೊಟ್ಟಿರುವಂತಹ ಆಪ್ಷನ್ಸ್, ಆಪ್ಷನ್ ಎ 1794, ಆಪ್ಷನ್ ಬಿ 1894, ಆಪ್ಷನ್ ಸಿ 1896, ಆಪ್ಷನ್ ಡಿ 1902. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ 1894. ಇನ್ನು ಮುಂದಿನ ಪ್ರಶ್ನೆ, ಭಾರತದ GST ವ್ಯವಸ್ಥೆಗೆ ಯಾವ ದೇಶದ GST ಆಧಾರವಾಗಿದೆ? ಅವರು ಕೊಟ್ಟಿರುವಂತಹ ಆಪ್ಷನ್ಸ್, ಆಪ್ಷನ್ ಎ UK, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ USA, ಆಪ್ಷನ್ ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಕೆನಡಾ. ಇನ್ನು ಮುಂದಿನ ಪ್ರಶ್ನೆ, ಡ್ಯಾಶ್ ಸಮಿತಿಯು ರಾಷ್ಟ್ರಮಟ್ಟದ ಸಹಕಾರಿ ಬ್ಯಾಂಕ್ಗಳ ಸ್ಥಾಪನೆಗೆ ಸೂಚಿಸಿತು? ಆಪ್ಷನ್ಸ್, ಆಪ್ಷನ್ ಎ ಖುಷ್ರೋ ಸಮಿತಿ, ಆಪ್ಷನ್ ಬಿ ಯೋಜನಾ ಆಯೋಗ, ಆಪ್ಷನ್ ಸಿ ಸರಯ್ಯ ಸಮಿತಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಖುಷ್ರೋ ಸಮಿತಿ. ಇನ್ನು ಮುಂದಿನ ಪ್ರಶ್ನೆ, ಸವಕಳಿ ಯಾವುದರ ಮೇಲೆ ಆಧಾರಿತವಾಗಿದೆ? ಆಪ್ಷನ್ ಎ ಹೊಣೆಗಾರಿಕೆ ಮೌಲ್ಯದ ಹೆಚ್ಚಳ, ಆಪ್ಷನ್ ಬಿ ಬಂಡವಾಳ ಇಳಿಕೆ, ಆಪ್ಷನ್ ಸಿ ಸವೆತ, ಆಪ್ಷನ್ ಡಿ ಆಸ್ತಿಯ ಮೌಲ್ಯದ ಇಳಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸವೆತ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. RBI ನಗದು ಮೀಸಲು ಅನುಪಾತವನ್ನು ಕಡಿತಗೊಳಿಸಿದ್ದಲ್ಲಿ ಋಣ ಸೃಷ್ಟಿ ಕ್ರೆಡಿಟ್ ಕ್ರಿಯೇಷನ್ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ಯಾವುದೇ ಪರಿಣಾಮವಿಲ್ಲ, ಆಪ್ಷನ್ ಬಿ ಇಳಿಕೆಯಾಗುತ್ತದೆ, ಆಪ್ಷನ್ ಸಿ ಅಧಿಕವಾಗುತ್ತದೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಅಧಿಕವಾಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಪದ ಡ್ಯಾಶ್ ಅಕ್ಷರಶಃ ಎಂದರೆ ಒಟ್ಟಿಗೆ ಕೆಲಸ ಮಾಡುವುದು ಅಥವಾ ಒಟ್ಟಿಗೆ ಕಾರ್ಯ ಮಾಡುವುದು. ಆಪ್ಷನ್ ಎ ಸಂಸ್ಥೆ, ಆಪ್ಷನ್ ಬಿ ಕಂಪನಿ, ಆಪ್ಷನ್ ಸಿ ಸಹಕಾರ, ಆಪ್ಷನ್ ಡಿ ಲಾಭರಹಿತ ಸಂಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಸಹಕಾರ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಬ್ಯಾಂಕಿಂಗ್ ಸುಧಾರಣೆಗಳನ್ನು ಹೀಗೆಂದು ಕರೆಯುತ್ತಾರೆ? ಆಪ್ಷನ್ ಎ ಶ್ರೀ ನರಸಿಂಹನ್ ಸುಧಾರಣಾ ಸಮಿತಿ, ಆಪ್ಷನ್ ಬಿ ಡಾಕ್ಟರ್ ರಂಗರಾಜನ್ ಸುಧಾರಣಾ ಸಮಿತಿ, ಆಪ್ಷನ್ ಸಿ ಡಾಕ್ಟರ್ ರಾಜಾ ಚೆಲ್ಲಯ್ಯ ಸುಧಾರಣಾ ಸಮಿತಿ, ಆಪ್ಷನ್ ಡಿ ಸಿ ವಾಗಲೆ ಸುಧಾರಣಾ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ ನರಸಿಂಹನ್ ಸುಧಾರಣಾ ಸಮಿತಿ. ಮುಂದಿನ ಪ್ರಶ್ನೆ, ಎಲ್ಲಾ ವಾಣಿಜ್ಯ ಬ್ಯಾಂಕುಗಳು ಭಾರತದ ರಿಸರ್ವ್ ಬ್ಯಾಂಕಿನಲ್ಲಿ ಇಡಲೇಬೇಕಾದ ನಗದು ಹಣವನ್ನು ಹೀಗೆನ್ನುತ್ತಾರೆ? ಆಪ್ಷನ್ ಎ SLR, ಆಪ್ಷನ್ ಬಿ CRR, ಆಪ್ಷನ್ ಸಿ CAR, ಆಪ್ಷನ್ ಡಿ ಸೆಕ್ಷನ್ 17 ರಿಸರ್ವ್. ಸರಿಯಾದ ಉತ್ತರ ಆಪ್ಷನ್ ಬಿ CRR. ಇನ್ನು ನೆಕ್ಸ್ಟ್ ಕ್ವೆಶ್ಚನ್, ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರನ್ನು ಯಾರು ನೇಮಕ ಮಾಡುತ್ತಾರೆ? ಆಪ್ಷನ್ ಎ ರಾಜ್ಯ ಸರ್ಕಾರ, ಆಪ್ಷನ್ ಬಿ ಸಹಕಾರ ಸಂಘಗಳ ರಿಜಿಸ್ಟ್ರಾರ್, ಆಪ್ಷನ್ ಸಿ ಆಡಳಿತ ಮಂಡಳಿ, ಆಪ್ಷನ್ ಡಿ ಸಾಮಾನ್ಯ ಸಭೆ. ಸರಿಯಾದ ಉತ್ತರ ಆಪ್ಷನ್ ಸಿ
ಆಡಳಿತ ಮಂಡಳಿ. ಇನ್ನು ನೆಕ್ಸ್ಟ್ ಕ್ವೆಶನ್, ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿ ನೇಮಕಗೊಳ್ಳುವ ವ್ಯಕ್ತಿ ಯಾರಾಗಿರತಕ್ಕದ್ದು? ಆಪ್ಷನ್ ಎ ಸರ್ಕಾರಿ ಅಧಿಕಾರಿ, ಆಪ್ಷನ್ ಬಿ ಮಂಡಳಿಯ ಒಬ್ಬ ಸದಸ್ಯ, ಆಪ್ಷನ್ ಸಿ ಸಮಾಜ ಸೇವಕ, ಆಪ್ಷನ್ ಡಿ ಇವರ್ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸರ್ಕಾರಿ ಅಧಿಕಾರಿ. ಇನ್ನು ಮುಂದಿನ ಪ್ರಶ್ನೆ, ಕೋಆಪರೇಷನ್ ಎಂಬ ಇಂಗ್ಲಿಷ್ ಪದವು ಯಾವ ಭಾಷೆಯ ಕೋ ಅಂದರೆ ಒಟ್ಟಿಗೆ ಸೇರು ಮತ್ತು ಅಪರೇ ಎಂದರೆ ಕೆಲಸ ಮಾಡುವುದು ಎಂಬ ಪದಗಳಿಂದ ಆವಿರ್ಭವಿಸಿದೆ? ಆಪ್ಷನ್ ಎ ಗ್ರೀಕ್, ಆಪ್ಷನ್ ಬಿ ಲ್ಯಾಟಿನ್, ಆಪ್ಷನ್ ಸಿ ಇಂಗ್ಲಿಷ್, ಆಪ್ಷನ್ ಡಿ ಸಂಸ್ಕೃತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಟಿನ್. ಇನ್ನು ಮುಂದಿನ ಪ್ರಶ್ನೆ, ಸಹಕಾರ ಸಂಘಗಳ ಯಜಮಾನರು ಯಾರು? ಆಪ್ಷನ್ ಎ ಸಂಘದ ಸದಸ್ಯರು, ಆಪ್ಷನ್ ಬಿ ಸರ್ಕಾರ, ಆಪ್ಷನ್ ಸಿ ಅಧ್ಯಕ್ಷರು, ಆಪ್ಷನ್ ಡಿ ಇವರ್ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸಂಘದ ಸದಸ್ಯರು. ಮುಂದಿನ ಪ್ರಶ್ನೆ, ಸಾಲ ನೀಡಿಕೆ ಕ್ಷೇತ್ರದಲ್ಲಿ ಸಹಕಾರ ತತ್ವಗಳನ್ನು ಅನ್ವಯಿಸಿದ ಮೊದಲ ದೇಶ ಯಾವುದು? ಅವ್ರು ಕೊಟ್ಟಿರುವಂತಹ ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ. ನೆಕ್ಸ್ಟ್ ಕ್ವೆಶನ್, ಸಹಕಾರ ಸಂಘದ ಪ್ರತಿಯೊಬ್ಬ ಪದಾಧಿಕಾರಿಯನ್ನು ಏನೆಂದು ಭಾವಿಸತಕ್ಕದ್ದು? ಆಪ್ಷನ್ ಎ ಸರ್ಕಾರಿ ನೌಕರ, ಆಪ್ಷನ್ ಬಿ ಸಾರ್ವಜನಿಕ ನೌಕರ, ಆಪ್ಷನ್ ಸಿ ಕೇಂದ್ರ ಸರ್ಕಾರಿ ನೌಕರ, ಆಪ್ಷನ್ ಡಿ ನ್ಯಾಯಾಲಯದ ನೌಕರ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾರ್ವಜನಿಕ ನೌಕರ. ಇನ್ನು ನೆಕ್ಸ್ಟ್ ಕ್ವೆಶನ್, ಸಹಕಾರ ಸಂಘದ ಧ್ಯೇಯೋದ್ದೇಶವೇನು? ಆಪ್ಷನ್ ಎ ಸೇವೆ, ಆಪ್ಷನ್ ಬಿ ಲಾಭ, ಆಪ್ಷನ್ ಸಿ ಸ್ವಸಹಾಯ, ಆಪ್ಷನ್ ಡಿ ಪರಸ್ಪರ ಸಹಾಯ. ಸರಿಯಾದ ಉತ್ತರ ಆಪ್ಷನ್ ಎ ಸೇವೆ. ಮುಂದಿನ ಪ್ರಶ್ನೆ, ವ್ಯವಸ್ಥಾಪಕರಲ್ಲಿ ನಾಯಕತ್ವ ಗುಣ ಹಾಗೂ ಪರಿಣಾಮಕಾರಿ ಸಂವಹನಗಳಿದ್ದಲ್ಲಿ ಈ ಕಾರ್ಯ ಮಾಡಬಹುದು? ಆಪ್ಷನ್ ಎ ಯೋಜನಾ ಕಾರ್ಯ, ಆಪ್ಷನ್ ಬಿ ಸಂಘಟನಾ ಕಾರ್ಯ, ಆಪ್ಷನ್ ಸಿ ಮಾರ್ಗದರ್ಶನ ಹಾಗೂ ಪ್ರೇರಣೆ, ಆಪ್ಷನ್ ಡಿ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಗದರ್ಶನ ಹಾಗೂ ಪ್ರೇರಣೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ಸಭೆಯಲ್ಲಿ ಸಾಂಸ್ಥಿಕ ರಚನಾ ಸ್ವರೂಪ ಹಾಗೂ ವ್ಯವಸ್ಥಾಪಕರುಗಳ ನಿರ್ಧಾರಗಳ ಬಗ್ಗೆ ಚರ್ಚಿಸಲಾಗುತ್ತದೆ? ಆಪ್ಷನ್ ಎ ವಾರ್ಷಿಕ ಸಾಮಾನ್ಯ ಸಭೆ, ಆಪ್ಷನ್ ಬಿ ನಿರ್ದೇಶನ ಮಂಡಳಿ ಸಭೆ, ಆಪ್ಷನ್ ಸಿ ಕಾರ್ಯಾಚರಣಾ ವರದಿಗಳ ಸಭೆ, ಆಪ್ಷನ್ ಡಿ ಎಲ್ಲಾ ಸಭೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ದೇಶನ ಮಂಡಳಿ ಸಭೆ. ಇನ್ನು ನೆಕ್ಸ್ಟ್ ಕ್ವೆಶನ್, ಡ್ಯಾಶ್ ಇದು ಸಂಸ್ಥೆಯು ಯಾವ ದಿಕ್ಕಿನಲ್ಲಿ ಮುಂದುವರಿಯುತ್ತಿದೆ ಹಾಗೂ ಅಲ್ಲಿಗೆ ಹೇಗೆ ತಲುಪುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ? ಆಪ್ಷನ್ ಎ ಯೋಜನೆ, ಆಪ್ಷನ್ ಬಿ ಸಂಘಟನೆ, ಆಪ್ಷನ್ ಸಿ ಮಾರ್ಗದರ್ಶನ ಮತ್ತು ಪ್ರೇರಣೆ, ಆಪ್ಷನ್ ಡಿ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಎ ಯೋಜನೆ. ಇನ್ನು ನೆಕ್ಸ್ಟ್ ಕ್ವೆಶನ್, ಲೆಕ್ಕ ಪರಿಶೋಧಕರನ್ನು ಈ ಸಭೆಯಲ್ಲಿ ನೇಮಿಸಲಾಗುತ್ತದೆ? ಆಪ್ಷನ್ ಎ ವಾರ್ಷಿಕ ಸಾಮಾನ್ಯ ಸಭೆ, ಆಪ್ಷನ್ ಬಿ ನಿರ್ದೇಶಕರುಗಳ ಮಂಡಳಿ ಸಭೆ, ಆಪ್ಷನ್ ಸಿ ಕಾರ್ಯಾಚರಣೆ ಸಭೆ, ಆಪ್ಷನ್ ಡಿ ಎಲ್ಲಾ ಸಭೆಗಳು. ಸರಿಯಾದ ಉತ್ತರ ಆಪ್ಷನ್ ಎ ವಾರ್ಷಿಕ ಸಾಮಾನ್ಯ ಸಭೆ. ನೆಕ್ಸ್ಟ್ ಕ್ವೆಶನ್, ಈ ಕೆಳಕಂಡ ಯಾವುದು ಸಹಕಾರ ಸಂಘಗಳು ಸ್ವರೂಪವಾಗಿಲ್ಲ? ಆಪ್ಷನ್ ಎ ಸ್ವಯಂ ಸದಸ್ಯತ್ವ, ಆಪ್ಷನ್ ಬಿ ಕಾನೂನು ಸ್ಥಿತಿ, ಆಪ್ಷನ್ ಸಿ ಸೀಮಿತ ಹೊಣೆಗಾರಿಕೆ, ಆಪ್ಷನ್ ಡಿ ಲಾಭದ ದೃಷ್ಟಿಕೋನ. ಸರಿಯಾದ ಉತ್ತರ ಆಪ್ಷನ್ ಸಿ ಸೀಮಿತ ಹೊಣೆಗಾರಿಕೆ. ನೆಕ್ಸ್ಟ್ ಕ್ವೆಶನ್, ಸಹಕಾರ ಸಂಘದ ಸಭೆಗಳ ನಡಾವಳಿ ಪುಸ್ತಕ ಯಾರ ಸುಪರ್ದಿಯಲ್ಲಿ ಇರುತ್ತದೆ? ಆಪ್ಷನ್ ಎ ಅಧ್ಯಕ್ಷರು, ಆಪ್ಷನ್ ಬಿ ಕಾರ್ಯದರ್ಶಿ, ಆಪ್ಷನ್ ಸಿ ರಿಜಿಸ್ಟ್ರಾರ್, ಆಪ್ಷನ್ ಡಿ ಕಾರ್ಯನಿರ್ವಾಹಕ ನಿರ್ದೇಶಕರು. ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಯದರ್ಶಿಯವರ ಸುಪರ್ದಿಯಲ್ಲಿರುತ್ತದೆ.
ಮುಂದಿನ ಪ್ರಶ್ನೆ, ಸಹಕಾರ ಸಂಘಗಳಲ್ಲಿ ಸದಸ್ಯರುಗಳನ್ನು ನೋಂದಾಯಿಸಿ ಷೇರುಗಳನ್ನು ಯಾರು ಹಂಚುತ್ತಾರೆ? ಆಪ್ಷನ್ ಎ ಕಾರ್ಯದರ್ಶಿ, ಆಪ್ಷನ್ ಬಿ ನಿರ್ವಹಣಾ ಸಮಿತಿ, ಆಪ್ಷನ್ ಸಿ ಅಧ್ಯಕ್ಷರು, ಆಪ್ಷನ್ ಡಿ ಸಾಮಾನ್ಯ ಸಭೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮಾನ್ಯ ಸಭೆ. ಇನ್ನು ಮುಂದಿನ ಪ್ರಶ್ನೆ, ಸಹಕಾರವು ಭಾರತ ಸಂವಿಧಾನದ ಡ್ಯಾಶ್ ಭಾಗದಲ್ಲಿದೆ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 9. ಸರಿಯಾದ ಉತ್ತರ ಆಪ್ಷನ್ ಸಿ 7. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ದಾವಣಗೆರೆ ಡಿಸಿಸಿ ಬ್ಯಾಂಕ್ನಲ್ಲಿ 2022ರಲ್ಲಿ ನಡೆದಂತ ಎಕ್ಸಾಮ್ಸ್ನಲ್ಲಿ ಸಹಕಾರ ವಿಷಯದ ಬಗ್ಗೆ ಯಾವ್ಯಾವ ಕ್ವಶನ್ಸ್ ಬಂದಿತ್ತು, ಅದರ ಆನ್ಸರ್ಸ್ ಏನು ಅಂತ ನೋಡಿದ್ರಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆ ಮತ್ತು ಉತ್ತರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.